ಹಾಯ್ ಎವ್ರಿವನ್, ವೆಲ್ಕಮ್ ಟು MDM ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಮೊಬೈಲಲ್ಲಿ ಹೇಗೆ MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗೋದು ಮತ್ತು ಲಾಗೌಟ್ ಆಗೋದು ಅಂತ ನೋಡೋಣ. ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಓಪನ್ ಮಾಡಿದಾಗ ಈ ರೀತಿ ತೋರಿಸುತ್ತೆ. ಇಲ್ಲಿ ಸರ್ಚ್ ಗೂಗಲ್ ಆರ್ ಟೈಪ್ URL ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ MDM ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಈ ರೀತಿ ತುಂಬ ಲಿಂಕ್ಗಳು ಕಾಣಿಸುತ್ತೆ. ಇಲ್ಲಿ ಮೊದಲನೇ ಲಿಂಕ್ ಇದೆಯಲ್ಲ MDM ಕ್ಯಾಲ್ಕುಲೇಟರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯೂಸರ್ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿ ಯೂಸರ್ ನೇಮ್, ಇಮೇಲ್, ಕಸ್ಟಮರ್ ID ಯಾವುದಾದ್ರೂ ನೀವು ಕೊಟ್ಬಿಟ್ಟು ಲಾಗಿನ್ ಆಗ್ಬೋದು. ನನಗೆ ಯೂಸರ್ ನೇಮ್ ನೆನಪಿದೆ, ಹಾಗಾಗಿ ನಾನು ಯೂಸರ್ ನೇಮ್ ಕೊಡ್ತೀನಿ. ನೆಕ್ಸ್ಟ್ ಪಾಸ್ವರ್ಡ್ ಕೇಳ್ತಿದೆ, ಪಾಸ್ವರ್ಡ್ನ ಕೊಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ತೋರಿಸ್ತಿದೆಯಲ್ಲ ನೀಲಿ ಬಟನಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಪ್ರೊಸೆಸಿಂಗ್ ಆಗ್ತಿದೆ, ವೆಯ್ಟ್ ಮಾಡಿ ಸ್ವಲ್ಪ. ಈಗ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿದೆ. ನೆಕ್ಸ್ಟ್ ಲಾಗೌಟ್ ಆಗೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಈ ಕಪ್ಪು ಬಾಕ್ಸಲ್ಲಿ 3 ಗೆರೆ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೆನು ಅಂತ ತೋರಿಸ್ತಿದೆಯಲ್ಲ, ಮೆನು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿದೆ ನೋಡಿ ಲಾಗೌಟ್ ಅಂತ, ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ, ನೀವು ಲಾಗೌಟ್ ಆದ್ರಿ ಅಕೌಂಟಿಂದ. ಈಗ ಲಾಗಿನ್ ಆಗೋದು ಲಾಗೌಟ್ ಆಗೋದಂತೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.